ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಪ್ರಹ್ಲಾದನು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ನಾರದ ಮುನಿಗಳಿಂದ ಕೇಳಿಸಿಕೊಂಡಂತಹ ಉಪದೇಶಗಳನ್ನು ನಾವು ಅರಿತುಕೊಳ್ಳುತ್ತಿದ್ದೇವೆ. ನಾರದ ಮುನಿಗಳು ಇಲ್ಲಿ ಮೊದಲನೆಯದಾಗಿ ಆತ್ಮತತ್ವವನ್ನು ಬೋಧಿಸುತ್ತಾರೆ. ಯಾವ ರೀತಿಯಾಗಿ ಜೀವಾತ್ಮನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಂಚರಿಸುತ್ತಾನೆ ಎಂಬುದನ್ನು ಅವರು ಇಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಎರಡು ಬಗೆಯ ಆತ್ಮಗಳಿವೆ, ಪರಮಾತ್ಮ ಮತ್ತು ಜೀವಾತ್ಮ. ಜೀವಾತ್ಮನಲ್ಲಿ ನಾನಾ ದೈಹಿಕ ಬದಲಾವಣೆಗಳು ಆಗುವಂತೆ ಪರಮಾತ್ಮನಲ್ಲಿ ನಾನಾ ಸೃಷ್ಟಿಕಲ್ಪಗಳು ಆಗುತ್ತವೆ. ಈ ಸಂಬಂಧದಲ್ಲಿ ಮಧ್ವಾಚಾರ್ಯರು ಈ ರೀತಿಯಾಗಿ ಹೇಳುತ್ತಾರೆ: ಷಡ್ವಿಕಾರ ಶರೀರಸ್ಯ ನ ವಿಷ್ಣೋಸ್ತದ್ಗತಸ್ಯ ಚ ತದಧೀನಂ ಶರೀರಂ ಚ ಜ್ಞಾತ್ವಾ ತನ್ಮ ಮತಾಂ ತ್ಯಜೇತ್. ದೇಹವು ಆತ್ಮದ ಬಾಹ್ಯ ಲಕ್ಷಣವಾದ್ದರಿಂದ ಆತ್ಮವು ದೇಹವನ್ನು ಅವಲಂಬಿಸಿಲ್ಲ, ಬದಲಾಗಿ ದೇಹವು ಆತ್ಮವನ್ನು ಅವಲಂಬಿಸಿದೆ. ಯಾರು ಈ ಸತ್ಯವನ್ನು ಅರಿಯುವರೋ ಅವರು ತಮ್ಮ ದೇಹ ಪೋಷಣೆಯ ಬಗ್ಗೆ ಅತಿಯಾಗಿ ಕಳವಳ ಪಡಬಾರದು. ದೇಹವನ್ನು ಶಾಶ್ವತವಾಗಿ ಅಥವಾ ಎಂದೆಂದಿಗೂ ಸ್ವಸ್ಥವಾಗಿ ಇಟ್ಟುಕೊಂಡಿರುವುದು ಸಾಧ್ಯವೇ ಇಲ್ಲ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ, ಇದನ್ನು ಭಗವದ್ಗೀತೆಯಲ್ಲಿಯೇ ಹೇಳಲಾಗಿದೆ. ಈ ಭೌತ ದೇಹವು ನಾಶವಾಗುವಂತಹದು, ಆದರೆ ದೇಹದೊಳಗಿರುವ ಆತ್ಮವು ನಿತ್ಯನಾಗಿದ್ದಾನೆ. ಭಗವಾನ್ ವಿಷ್ಣು ಮತ್ತು ಅವನ ವಿಭಿನ್ನಾಂಶಗಳಾದ ಜೀವಾತ್ಮರು ಇಬ್ಬರೂ ನಿತ್ಯ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಭಗವಾನ್ ವಿಷ್ಣುವು ಪ್ರಧಾನನಾದ ಪುರುಷ, ಜೀವಾತ್ಮನಾದರೋ ಭಗವಾನ್ ವಿಷ್ಣುವಿನ ಅಂಗಗಳು. ನಾನಾ ಮಟ್ಟದ ದೇಹಗಳು, ದೈತ್ಯಾಕಾರದ ವಿಶ್ವದೇಹದಿಂದ ಹಿಡಿದು ಇರುವೆಯ ಸಣ್ಣ ದೇಹದವರೆಗೆ ಎಲ್ಲವೂ ನಾಶವಾಗತಕ್ಕವೇ. ಆದರೆ ಪರಮಾತ್ಮ ಜೀವಾತ್ಮ ಇಬ್ಬರೂ ಗುಣದಲ್ಲಿ ಸಮಾನರಾದ್ದರಿಂದ ನಿತ್ಯವಾಗಿ ಇರುತ್ತಾರೆ. ಆತ್ಮ ಎಂಬ ಪದವು ಪರಮಪ್ರಭುವನ್ನು ಅಥವಾ ಜೀವಿಗಳನ್ನು ಸೂಚಿಸುತ್ತದೆ. ಇವರಿಬ್ಬರೂ ಆಧ್ಯಾತ್ಮಿಕ ಸ್ವರೂಪದವರು. ಅವರಿಗೆ ಹುಟ್ಟು ಸಾವುಗಳಿಲ್ಲ, ಕ್ಷಯವಿಲ್ಲ, ಐಹಿಕ ಕಲ್ಮಶಗಳಿಲ್ಲ. ಅವರು ವೃಷ್ಟಿ ಸ್ವರೂಪರು, ಬಾಹ್ಯ ದೇಹವನ್ನು ತಿಳಿಯುವಂತಹವರು. ಅವರು ಎಲ್ಲದರ ಬುನಾದಿ ಅಥವಾ ಆಶ್ರಯ. ಅವರು ಐಹಿಕ ಬದಲಾವಣೆಗಳಿಂದ ಮುಕ್ತರು, ಸ್ವಪ್ರಕಾಶರು, ಎಲ್ಲ ಕಾರಣಗಳಿಗೂ ಕಾರಣರು. ಅವರು ಸರ್ವವ್ಯಾಪಿ. ಅವರಿಗೂ ಭೌತದೇಹಕ್ಕೂ ಯಾವುದೇ ಸಂಬಂಧವಿಲ್ಲ. ಆದ್ದರಿಂದಲೇ ಅವರು ಆವರಣರಹಿತರು. ಈ ದಿವ್ಯ ಗುಣೋಪೇತನಾದವನು ವಾಸ್ತವಿಕವಾಗಿ ಬುದ್ಧಿವಂತನಾದವನು. ನಾನೇ ಈ ಭೌತಿಕ ಶರೀರ, ಈ ದೇಹಕ್ಕೆ ಸಂಬಂಧಿಸಿದೆಲ್ಲವೂ ನನ್ನದು ಎಂದು ಭಾವಿಸುವ ಭ್ರಮಾತ್ಮಕವಾದ ದೇಹಾತ್ಮವಾದವನ್ನು ತೊರೆಯಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ: ಮಮೈವಾಂಶೋ ಜೀವಲೋಕೆ ಜೀವಭೂತಃ. ಜೀವಿಗಳೆಲ್ಲರೂ ನನ್ನ ಅಂಶಗಳೇ. ಆದ್ದರಿಂದ ಜೀವಿಗಳು ಗುಣದಲ್ಲಿ ದೇವೋತ್ತಮ ಪರಮಪುರುಷನಿಗೆ ಸಮ. ಭಗವಂತನು ಸಕಲ ಜೀವಿಗಳಲ್ಲಿ ಶ್ರೇಷ್ಠನೂ ಅವರ ನಾಯಕನೂ ಆಗಿದ್ದಾನೆ. ವೇದಗಳಲ್ಲಿ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಎಂದು ಹೇಳಿದೆ. ಭಗವಂತನು ಜೀವಿಗಳಲ್ಲಿ ಪ್ರಧಾನನು. ಜೀವಿಗಳೆಲ್ಲ ಅವನ ಕೈಕೆಳಗಿನವರು. ಜೀವಿಗಳು ಭಗವಂತನ ಅಂಶವಾದ್ದರಿಂದ ಅವರ ಗುಣಗಳು ಭಗವಂತನ ಗುಣಗಳಿಗಿಂತ ಭಿನ್ನವಲ್ಲ. ಜೀವಿಗಳಿಗೆ ಭಗವಂತನಿಗಿರುವ ಗುಣಗಳೇ ಇರುತ್ತವೆ. ಇದು ಸಮುದ್ರದ ನೀರಿನ ಒಂದು ಹನಿಯಲ್ಲಿನ ರಾಸಾಯನಿಕ ಗುಣಗಳು ಮಹಾಸಮುದ್ರದ ರಾಸಾಯನಿಕ ಗುಣಗಳು ಒಂದೇ ಆಗಿರುವಂತೆ. ಹೀಗೆ ಗುಣದಲ್ಲಿ ಒಂದೇ ಆಗಿದ್ದರೂ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತದೆ. ಮಾದರಿಯನ್ನು, ಅಂದರೆ ಜೀವಿಯನ್ನು ಅರಿತು ಭಗವಂತನನ್ನು ಅರಿಯಬಹುದು. ಏಕೆಂದರೆ ಜೀವಿಗಳಲ್ಲಿ ಭಗವಂತನ ಎಲ್ಲ ಗುಣಗಳೂ ಸೂಕ್ಷ್ಮ ಪ್ರಮಾಣದಲ್ಲಿ ಇರುತ್ತವೆ. ಸಮಾನತೆಯೇನೋ ಇದೆ, ಆದರೆ ಭಗವಂತನು ಶ್ರೇಷ್ಠನು. ಜೀವಿಗಳು ತುಂಬ ಚಿಕ್ಕವರು. ಅಣೋರಣೀಯಾಂ ಮಹತೋ ಮಹೀಯಾನ್. ಜೀವಿಗಳು ಅಣುವಿಗಿಂತ ಚಿಕ್ಕವರು, ಆದರೆ ಭಗವಂತನು ಮಹತ್ತಮವಾದದ್ದಕ್ಕಿಂತಲೂ ಮಹತ್ತಾದವನು. ನಮ್ಮ ಕಲ್ಪನೆಯಲ್ಲಿ ದೊಡ್ಡದು ಎಂಬುದನ್ನು ಆಕಾಶದಿಂದ ನಿರೂಪಿಸಬಹುದು, ಏಕೆಂದರೆ ಆಕಾಶ ಸೀಮಾರಹಿತವೆನ್ನುವಷ್ಟು ದೊಡ್ಡದು. ಭಗವಂತನಾದರೋ ಆಕಾಶಕ್ಕಿಂತಲೂ ದೊಡ್ಡವನು. ಅದೇ ರೀತಿ ಜೀವಿಗಳು ಅಣುವಿಗಿಂತಲೂ ಸಣ್ಣವು. ಕೂದಲಿನ ತುದಿಯ 10,000 ಭಾಗದಷ್ಟು ಇವೆ ಎಂಬುದು ನಮಗೆ ಗೊತ್ತಿದೆ. ಆದರೂ ಎಲ್ಲ ಕಾರಣಗಳಿಗೂ ಪರಮ ಕಾರಣವಾಗಿರುವಂತಹ ಗುಣ ಜೀವಿಯಲ್ಲಿಯೂ ದೇವೋತ್ತಮ ಪರಮಪುರುಷನಲ್ಲಿಯೂ ಇದೆ. ನಿಜವಾಗಿ ಜೀವಿ ಇರುವುದರಿಂದ ದೇಹವಿದೆ ಮತ್ತು ದೈಹಿಕ ಬದಲಾವಣೆಗಳು ನಡೆಯುತ್ತವೆ. ಹಾಗೆಯೇ ಈ ವಿಶ್ವದಲ್ಲಿ ಪರಮಪ್ರಭು ಇರುವುದರಿಂದ ಭೌತ ನಿಯಮಗಳಿಗೆ ಅನುಸಾರವಾಗಿ ಬದಲಾವಣೆಗಳು ನಡೆಯುತ್ತವೆ. ಭಗವಂತ ಮತ್ತು ಜೀವಿ ಇಬ್ಬರೂ ಪೂರ್ಣ ಪ್ರಜ್ಞೆ ಉಳ್ಳವರು. ಜೀವಿಗಳಾದ್ದರಿಂದ ನಮಗೆ ನಮ್ಮ ದೈಹಿಕ ಅಸ್ತಿತ್ವದ ಬಗ್ಗೆ ಅರಿವಿದೆ. ಅದೇ ರೀತಿ ಭಗವಂತನಿಗೆ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಅರಿವಿದೆ. ಇದನ್ನು ವೇದಗಳಲ್ಲಿ ದೃಢಪಡಿಸಿದೆ. ನಾವು ಗುಣದಲ್ಲಿ ಭಗವಂತನಿಗೆ ಸಮಾನರಾಗಿದ್ದರೂ ಗಾತ್ರದಲ್ಲಿ ಅವನಿಗೆ ಎಂದೂ ಸಮಾನರಲ್ಲ ಎಂಬುದನ್ನು ಸದಾ ನೆನಪಿನಲ್ಲಿಡಬೇಕು. ಮಂದಮತಿಗಳು ಮೂರ್ಖತನದಿಂದ
ಗುಣದಲ್ಲಿ ಹೇಗೋ ಹಾಗೆ ಗಾತ್ರದಲ್ಲೂ ತಾವು ಭಗವಂತನಿಗೆ ಸರಿಸಮಾನರೆಂದು ಭಾವಿಸುತ್ತಾರೆ. ಅವರ ಬುದ್ಧಿಯನ್ನು ಅವಿಶುದ್ಧ ಬುದ್ಧಯ ಅಂದರೆ ಅಸಂಸ್ಕೃತ ಅಥವಾ ಕಶ್ಮಲ ಬುದ್ಧಿ ಎಂದು ಕರೆಯುತ್ತಾರೆ. ಅಂತಹವರು ಪರಮಕಾರಣನನ್ನು ಅರಿಯಲು ಅನೇಕ ಜನ್ಮಗಳನ್ನೆತ್ತಿ ಕಷ್ಟಪಟ್ಟು ಕೊನೆಗೆ ಕೃಷ್ಣನ ಅಥವಾ ವಾಸುದೇವನ ವಾಸ್ತವ ಜ್ಞಾನವನ್ನು ಪಡೆದ ನಂತರ ಅವನಿಗೆ ಶರಣಾಗುತ್ತಾರೆ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಹೀಗೆ ಅವರು ಮಹಾತ್ಮ ಅಥವಾ ಪರಿಪೂರ್ಣ ಆತ್ಮ ಆಗುತ್ತಾರೆ. ಹೀಗೆ ಜೀವಿಯು ಭಗವಂತನಿಗೂ ತನಗೂ ಇರುವ ಸಂಬಂಧವನ್ನು ಅರಿಯುವಷ್ಟು ಅದೃಷ್ಟವಂತನಾದರೆ ಅವನ ಜ್ಞಾನ ಪರಿಪೂರ್ಣ. ವ್ಯಕ್ತಿಯು ತಾನೇ ದೇಹ, ಭೌತಿಕ ದೇಹಕ್ಕೆ ಸಂಬಂಧಿಸಿದ್ದೆಲ್ಲ ತನ್ನದು ಎಂದು ಭಾವಿಸಿದರೆ ಅವನು ಅಂಧಕಾರದಲ್ಲಿರುತ್ತಾನೆ. ಇದನ್ನು ಅಹಂ ಮಮ ಎಂದು ಹೇಳಲಾಗಿದೆ. ಇದೇ ಭ್ರಾಂತಿ. ವ್ಯಕ್ತಿಯು ತನ್ನ ಭ್ರಾಂತಿಯನ್ನು ತೊಲಗಿಸಿ ಪ್ರತಿಯೊಂದನ್ನು ಪೂರ್ಣವಾಗಿ ಅರಿಯಬೇಕು. ಭೂಗರ್ಭಶಾಸ್ತ್ರನು ಚಿನ್ನ ಎಲ್ಲಿದೆ ಎಂಬುದನ್ನು ಅರಿಯಬಲ್ಲನು. ಅವನು ನಾನಾ ಪ್ರಕ್ರಿಯೆಗಳಿಂದ ಚಿನ್ನದ ಅದಿರಿನಿಂದ ಅದನ್ನು ತೆಗೆಯಬಲ್ಲನು. ಅದೇ ರೀತಿ ಆಧ್ಯಾತ್ಮಿಕ ಜ್ಞಾನ ಪಡೆದವನು ದೇಹದಲ್ಲಿ ಆಧ್ಯಾತ್ಮಿಕ ಕಣ ಹೇಗಿದೆ ಎಂಬುದನ್ನು ಆಧ್ಯಾತ್ಮಿಕ ಜ್ಞಾನ ಸಂಪಾದನೆಯಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಸಿದ್ಧಿಯನ್ನು ಪಡೆಯಬಹುದೆಂಬುದನ್ನು ತಿಳಿಯಬಲ್ಲನು. ಆದರೆ ತಜ್ಞನಲ್ಲದವನಿಗೆ ಚಿನ್ನ ಎಲ್ಲಿದೆ ಎಂಬುದು ತಿಳಿಯದೇ ಇರುವ ಹಾಗೆ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಳ್ಳದೇ ಇರುವಂತಹ ಮೂರ್ಖನು ದೇಹದಲ್ಲಿ ಆತ್ಮ ಇದೆ ಎಂಬುದನ್ನು ಅರಿಯಲಾರನು. ಜ್ಞಾನಿಗಳು, ದಾರ್ಶನಿಕರು, ವಿಜ್ಞಾನಿಗಳು ಎಂದು ಕರೆಸಿಕೊಳ್ಳುವವರು ದೇಹದೊಳಗೆ ಆತ್ಮದ ಅಸ್ತಿತ್ವವನ್ನು ಅರಿಯಲಾರರು. ಏಕೆಂದರೆ ಅವರು ಆಧ್ಯಾತ್ಮಿಕ ಜ್ಞಾನವಿಹೀನರು. ವೇದಗಳು ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪಾದಿಸಬೇಕಾದರೆ ಗುರುವಿನ ಆಶ್ರಯವನ್ನು ಪಡೆಯಬೇಕು ಎಂದು ವಿಧಿಸುತ್ತದೆ. ಭೂವಿಜ್ಞಾನದಲ್ಲಿ ಪರಿಶ್ರಮವಿಲ್ಲದೆ ಒಬ್ಬನು ಕಲ್ಲಿನಲ್ಲಿರುವ ಬಂಗಾರವನ್ನು ಪತ್ತೆ ಹಚ್ಚಲಾರನು. ಅದೇ ರೀತಿ ಒಬ್ಬನು ಗುರುವಿನಿಂದ ಶಿಕ್ಷಣವನ್ನು ಪಡೆಯದೆ ಆತ್ಮವು ಯಾವುದು, ಭೌತವಸ್ತು ಯಾವುದು ಎಂಬುದನ್ನು ಅರಿಯಲಾರನು. ಆಧ್ಯಾತ್ಮ ಜ್ಞಾನವುಳ್ಳವನು ದೇಹದೊಳಗೆ ಆತ್ಮವೊಂದಿದೆ ಎಂಬುದನ್ನು ಅರಿಯಬಲ್ಲನು. ಖನಿಜಶಾಸ್ತ್ರಜ್ಞನೋ ಭೂವಿಜ್ಞಾನಿಯೋ ಭೂಮಿಯಲ್ಲಿ ಎಲ್ಲಿ ಚಿನ್ನ ಸಿಗುತ್ತದೆ ಎಂಬುದನ್ನು ತಿಳಿದು ತನ್ನ ಹಣವನ್ನು ಹೂಡಿ ಖನನ ಮಾಡಿ ಅದಿರಿನಿಂದ ರಾಸಾಯನಿಕವಾಗಿ ಚಿನ್ನವನ್ನು ಹೇಗೆ ತೆಗೆಯಬೇಕೆಂಬುದನ್ನು ತಿಳಿದಿರುತ್ತಾನೆ. ಹಾಗೆಯೇ ಆಧ್ಯಾತ್ಮಜ್ಞಾನಿಯು ಭೌತ ವಸ್ತುವಿನೊಳಗೆ ಆತ್ಮವು ಎಲ್ಲಿ ಅಡಗಿದೆ ಎಂಬುದನ್ನು ಬಲ್ಲನು. ಪರಿಣತಿ ಇಲ್ಲದವನಿಗೆ ಚಿನ್ನ ಕಲ್ಲುಗಳ ನಡುವೆ ಭೇದ ತಿಳಿಯದು. ಅದೇ ರೀತಿ ಆತ್ಮ ಎಂದರೇನು, ಭೌತದ್ರವ್ಯ ಎಂದರೇನು ಎಂಬುದನ್ನು ಗುರುವಿನಿಂದ ತಿಳಿಯದ ಅವಿವೇಕಿಯು ದೇಹದೊಳಗೆ ಆತ್ಮವಿರುವುದನ್ನು ಅರಿಯನು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಈ ರೀತಿಯಾಗಿ ಹೇಳುತ್ತಾನೆ: ದೇಹದೊಳಗಿನ ಆತ್ಮವು ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ವಾರ್ಧಕ್ಯದವರೆಗೆ ಒಂದೇ ಸಮನಾಗಿ ಮುಂದುವರಿಯುವಂತೆ ಸತ್ತ ಮೇಲೆ ಅದು ಇನ್ನೊಂದು ಶರೀರಕ್ಕೆ ಹೋಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಪಡೆದವನು ಅಂತಹ ಬದಲಾವಣೆಗಳಿಂದ ಮೋಹಗೊಳ್ಳುವುದಿಲ್ಲ. ಆದ್ದರಿಂದ ಆತ್ಮವು ದೇಹದೊಳಗಿದೆ ಮತ್ತು ಅದು ಒಂದು ದೇಹದಿಂದ ಇನ್ನೊಂದಕ್ಕೆ ದೇಹಾಂತರವಾಗುತ್ತಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ಇದು ಆಧ್ಯಾತ್ಮಿಕ ಜ್ಞಾನದ ಆರಂಭ. ಈ ವಿಜ್ಞಾನವನ್ನು ಅರಿಯಲಾರದವನು ಅಥವಾ ಅರಿಯಲೊಲ್ಲದವನು ದೇಹಾತ್ಮವಾದದಲ್ಲಿ ಅಥವಾ ಪಾಶವೀ ಜೀವನದ ಕಲ್ಪನೆಯಲ್ಲಿ ಇರುತ್ತಾನೆ. ಮಾನವ ಸಮಾಜದ ಪ್ರತಿಯೊಬ್ಬನೂ ಭಗವದ್ಗೀತೆಯ ಉಪದೇಶಗಳನ್ನು ಸ್ಪಷ್ಟವಾಗಿ ಅರಿಯಬೇಕು. ಏಕೆಂದರೆ ಈ ವಿಧಾನದಿಂದ ಮಾತ್ರವೇ ವ್ಯಕ್ತಿಯು ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆದು ತಾನೇ ಈ ದೇಹ ಸಂಬಂಧವಾದ ಎಲ್ಲವೂ ತನ್ನದು ಎಂಬ ಭ್ರಮಾತ್ಮಕ ಜ್ಞಾನವನ್ನು ತಾನೇ ತಾನಾಗಿ ತೊರೆಯಬಹುದು. ಭಗವಂತನ 8 ಭೌತಿಕ ಶಕ್ತಿಗಳು, ತ್ರಿಗುಣಗಳು ಮತ್ತು 16 ವಿಕಾರಗಳು ಅಂದರೆ 11 ಇಂದ್ರಿಯಗಳು, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಎಂಬ ಪಂಚಮಹಾಭೂತಗಳು, ಇವೆಲ್ಲದರೊಳಗೆ ಆತ್ಮವೊಂದು ಸಾಕ್ಷೀಭೂತವಾಗಿದೆ. ಆದ್ದರಿಂದ ಜೀವಾತ್ಮನು ಈ ಭೌತವಸ್ತುಗಳಿಂದ ಬಂಧಿತನಾಗಿದ್ದಾನೆಂದು ಎಲ್ಲ ಆಚಾರ್ಯಶ್ರೇಷ್ಠರೂ ತೀರ್ಮಾನಿಸಿದ್ದಾರೆ. ಆಧ್ಯಾತ್ಮಿಕ ಜ್ಞಾನವುಳ್ಳವನು ದೇಹದೊಳಗೆ ಆಧ್ಯಾತ್ಮಿಕ ಕಣವು ಹೇಗಿದೆ ಎಂಬುದನ್ನು ಅರಿಯಬಲ್ಲನು. ಹೀಗೆ ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಿಕೊಂಡರೆ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಬಹುದು. ದೇಹದೊಳಗಿರುವ ಆತ್ಮನನ್ನು ಅರಿಯುವ ಬುದ್ಧಿಶಾಲಿಯು ಭಗವದ್ಗೀತೆಯಲ್ಲಿ ಹೇಳಿರುವ 8 ಬಹಿರಂಗ ಶಕ್ತಿಗಳನ್ನು ಅರಿಯಬೇಕು. ಭೂಮಿರ್ ಆಪೋ ಅನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತಿಯನ್ಮೇ ಭಿನ್ನ ಪ್ರಕೃತಿರಷ್ಟದ. ಭೂಮಿ, ನೀರು, ಬೆಂಕಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ
ಇವು 8 ಭಗವಂತನ ಭಿನ್ನ ಭೌತ ಶಕ್ತಿಗಳು. ನಾರದ ಮುನಿಗಳು ಪ್ರಹ್ಲಾದನಿಗೆ ನೀಡಿದಂತಹ ಉಪದೇಶದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.